ಹಾಯ್, ಶ್ರೀದೇವಿ ಕಾರ್ನರ್ಗೆ ಎಲ್ಲರಿಗೂ ಸ್ವಾಗತ. ನಾನೀಗ ಚಪಾತಿ ಮಾಡ್ತಾ ಇದ್ದೆ. ಮೈಕ್ ಬೇರೆ ಹಾಕೊಂಡಿದ್ದೆ, ಅಂದ್ರೆ ಇವತ್ತು ನಾನು ಸಾಂಗ್ ಹೇಳ್ತಾ ಹೇಳ್ತಾ ಬ್ಲಾಗ್ ಮಾಡುವ ಅಂತ ಹೇಳಿ. ಇದೊಂದು ರ್ಯಾಂಡಮ್ ಬ್ಲಾಗ್. ಚಪಾತಿ ಮಾಡ್ತಿದ್ದೆ, ಮತ್ತೆ ಹಂಗೆ ಅದೊಂದು ಪಲ್ಯ ಮಾಡುವ ಅಂತಿದೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡುವ. ಚಪಾತಿ ಕಲ್ಸುವಾಗ 1 ಸ್ಪೂನ್ ಕರ್ಡ್ ಹಾಕೊಂಡ್ರೆ ಅಥವಾ ಮಿಲ್ಕ್ ಹಾಕೊಂಡ್ರೆ ಚಪಾತಿ ಇದು ಸಾಫ್ಟ್ ಆಗಿ ಬರುತ್ತಂತೆ. ಯಾಕಂದ್ರೆ ನಂಗೆ ಜಾಸ್ತಿ ಏನು ನಾನು ಚಪಾತಿನ ಹಿಟ್ಟು ಕಲ್ಸೋದಿಲ್ಲ, ನಂಗೆ ಅದು ಅಷ್ಟೊಂದು ಪೇಷನ್ಸ್ ಇಲ್ಲ, ಉದಾಸೀನ ನಂಗೆ. ಹಂಗ ಇಂಥ ಟ್ರಿಕ್ ಅನ್ನ ನಾವು ಯೂಸ್ ಮಾಡುತ್ತೋ. ನಿಮ್ಗೆ ಇಷ್ಟ ಆದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ಕಾಣಿ, ಸಾಫ್ಟ್ ಆಗಿ ಬರುತ್ತಂತೆ. ನಾನು ಎಲ್ಲೋ ಕೇಳಿದ್ದಷ್ಟೇ. ಈಗ ಚಪಾತಿ ಹಿಟ್ಟು ಕಲ್ಸುವಲ್ಲ. ನಾನಿಲ್ಲಿ ಮನೇಲಿ ಇವತ್ತು ಒಬ್ಬಳೇ ಇದ್ದೆ, ಸೊ ಈ ಸಂದರ್ಭಕ್ಕೆ ಸರಿಯಾಗಿ ಒಂದು ಹಾಡು ಹೇಳ್ತೆ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಮಾಡಲಯ್ಯ ದಾಸನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ. ಎಂತ ಒಳ್ಳೆ ಸಾಂಗ್ ಅಲ್ಲ. ನಾನು ಹೇಳ್ತೆ ಅಂತಂದ್ರೆ ನನ್ಗನ್ಸಿದ್ ನಾನು ಹೇಳುದು, ಯೂಟ್ಯೂಬ್ ಮಾಡುದು ನಿಜವಾಗ್ಲೂ ಕಷ್ಟ. ಈ ಕೆಲವರಿಗೆಲ್ಲ ಅನ್ಸುತ್ತೆ ಎಂತ ವಿಡಿಯೋ ಮಾಡ್ತಾರ ಹಾಕ್ತಾರ ಅದೊಂದು ದೊಡ್ಡ ಕತಿ ಅಂದೇಳಿ ಅನ್ಸ್ಬೋದು. ಬಟ್ ನನಗ್ ಗೊತ್ತಿರೋ ಮಟ್ಟಿಗೆ ನಮ್ಮ ಮನೇಲಿ ಆಲ್ರೆಡಿ ಇಬ್ರು ಯೂಟ್ಯೂಬರ್ ಇದ್ರು. ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿರೋ, ಅದ್ರಲ್ಲಿ ಎಷ್ಟು ಸಕ್ಸಸ್ ಕಂಡಿರೋ ಎಲ್ಲ ಗೊತ್ತಿರುತ್ತೆ. ಸುಮ್ಮನೆ ಯಾರಿಗೂ ಇನ್ಕಮ್ ಯಾರು ಕೊಡುದಿಲ್ಲ, ಅದ್ರಲ್ಲಿ ಅವ್ರದ್ದೇ ಆದ ಒಂದು ಪರಿಶ್ರಮ ಇರತ್ತೆ. ಮತ್ತೆ ಈ ಯೂಟ್ಯೂಬ್ ಅಂದ್ರೆ ಹೆಂಗಂದ್ರೆ ಇದ್ರಲ್ಲಿ ಬೇರೆ ಬೇರೆ ತರದ ಮನಸ್ಥಿತಿಯವ್ರು ಇರ್ತಾರೆ. ಅಂದ್ರೆ ಕೆಟ್ಟ ಮನಸ್ಥಿತಿ ಅಂತ ಹೇಳುದಿಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ತರ ಕೇಂದ್ರ. ಒಬ್ರಿಗೆ ಈಗ ಹೆಂಗೆ ಮನೆಯಲ್ಲಿ ಈಗ ಒಂದಿಷ್ಟು ಜನ ಇರ್ತಾರೆ, ಎಲ್ಲಾರನ್ನೂ ಸುಧಾರಿಸ್ಕೊಂಡು ಹೋಯ್ಕ ಅಂತದನ್ನೇಳಿ ನಾನು ಹೇಳುದು. ಅಂದ್ರೆ ಈಗ ನಮಗೂ ಅಷ್ಟೇ ಇಂತರದ್ದೇ ವಿಡಿಯೋ ಹಾಕಿರತ್ತ, ಅಂದ್ರೆ ಅವ್ರಿಗೆ ಏನ್ ಬೇಕೋ ಆ ವಿಡಿಯೋ ನಾವು ಹಾಕ್ಬೇಕಿರತ್ತೆ. ಅದಕ್ಕೆ ಹೇಳುದು ಯೂಟ್ಯೂಬ್ ಅಂದ್ರೆ ಸುಮ್ನೆ ಅಲ್ಲ, ಸ್ವಲ್ಪ ಕಷ್ಟ ಇರತ್ತೆ. ಅಂತೂ ಇಂತೂ ಕಾಣಿ ನಮ್ ಚಪಾತಿ ಹಿಟ್ಟು ರೆಡಿಯಾಗಿ ಹೋಯ್ತು. ನಂಗೆ ಆಮೇಲೆ ಈ ಹಿಟ್ಟಲ್ಲಿ ಹಾಕುದು ಟೆನ್ಷನ್ ಬೇಡ ಅಂತ ಆಲ್ರೆಡಿ ಹಿಟ್ಟಾಕಿ ಬಿಟ್ಟಿದೆ. ಅಲ್ಲಿ ಎಷ್ಟು ಉದಾಸೀನ ಇರ್ಬೋದು ನನ್ಗೆ. ಗೋಬಿದೆ ಪಲ್ಯ ಮಾಡುವಂತಿದ್ದೆ. ಈ ಹೂಕೋಸ್ಕಂದ್ರೆ ಪಲ್ಯ ಮಾಡೋಕ್ ಮನ್ಸಿಲ್ಲ, ಹಂಗೆ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ಬ ಅಂತ ಅನ್ಸುತ್ತ. ಎಂತ ಹತ್ಕಮ್ಮ, ಗೋಬಿ ಮಂಚೂರಿ ಹತ್ತ ಅಥವಾ ಪಲ್ಯ ಹತ್ತ ಅಂತಿದ್ದೆ. ನಾನು ನೀರಿಗೆ ಚಂದ ಮಾಡಿ ಹಾಕಿ ಉಪ್ಪಲ್ಲಿ ಹಾಕಿ ಇದನ್ನ ಬೇಯಿಸ್ಕಣ್ಕೊ ಆಡ್ವಾ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಇವ್ಳು ಹಾಡೋದ್ ಬಿಟ್ರೆ ಅಡ್ಗೆ ಅಂತ ಮಾಡುದಿಲ್ಲ ಅಂತ ಅನ್ಕೊಂಬೇಡಿ. ಅಡ್ಗೆನೂ ಮಾಡ್ತೆ. ಅಡ್ಗೆ ಮಾಡ್ತಾ ಮಾಡ್ತಾ ಹಾಡು ಹೇಳುದಷ್ಟೇ. ಉಪ್ಪು ಖಾರ ಸರಿ ಇದ್ದರೆ ಅಡುಗೆ ರುಚಿ ಇರುತ್ತಂತೆ. ನಾನಿಲ್ಲಿ ಗೋಬಿ ಫ್ರೈಗೆ ಚಿಲ್ಲಿ ಪೌಡ್ರು, ಕಾರ್ನ್ಫ್ಲೋರು, ಮತ್ತು ಕೊತ್ತಂಬರಿ ಜೀರಿಗೆ ಪೌಡರು, ಮತ್ತು ಸ್ವಲ್ಪ ಕಾಳು ಮೆಣಸು ಪೌಡರು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೆ. ಕೆಲಸ ಸರಿಯೋ ತಪ್ಪೋ ಗೊತ್ತಿಲ್ಲ, ಒಟ್ನಲ್ಲಿ ಆ ಮೂಮೆಂಟಿಗೆ ಕೆಲಸ ಆಗಿ ಬಿಡ್ಬೇಕು. ಎಲ್ಲರಿಗೂ ಹಿಂಗೆ ಅನ್ಸ್ಬೋದೇನೋ ಅಲ್ಲ. ಓಕೆ, ನನ್ನ ಪಾತ್ರೆ ಎಲ್ಲ ಕಿಚನು ಕ್ಲೀನ್ ಆಗಿದೆ ಎಲ್ಲ ಇದೆ. ಇದು ಈ ಥರ ರೆಡಿ ಆಯ್ತು. ಈಗ ಇದನ್ನು ಪಲ್ಯ ಮಾಡೋದಾ ಅಥವಾ ಗೋಬಿ ಮಂಚೂರಿ ಮಾಡೋದಾ ಎಂತ ಅನ್ಕಾಣಕ, ಎರಡು ಒಟ್ಟು ಮಿಕ್ಸ್ ಎಂತ ಅಷ್ಟೇನೋ ಗೊತ್ತಿಲ್ಲ. ಇದು ಆಯ್ಲಿ ಅನಿಸ್ಬೋದು ನಮಗೆ, ಆದರೆ ಹೊರಗಡೆ ಮಾಡೋದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರದೊಂದು ಮಾಡ್ಕೊಂಡು ತಿಂದರೆ, ಅಪರೂಪಕ್ಕೆ ಮಾಡ್ಕೊಂಡು ತಿಂದರೆ ಏನೂ ಅಂತಿಲ್ಲ ಅಲ್ಲ.
ಇದೆಲ್ಲ ಬಂದಿತ್ತೀಗ. ಯಾವುದೇ ಒಂದು ಸಾಸ್ ಇಲ್ಲ, ಎಂತ ಇಲ್ಲ, ಜಸ್ಟ್ ಇದನ್ನ ತೆಗೆದು ಹಾಕ್ತಾ ಇದ್ದೆ. ಆಲ್ರೆಡಿ ಇದಕ್ಕೆ ಆಯಿಲ್ ಹಾಕಿದ್ದಲ್ಲ, ಹಾಗಾಗಿ ಸಾಸ್ ಏನು ಬೇಡ ಅಂತ. ಈಗ ಒಂದು ಸಾಂಗ್ ನೆನಪತ್ತೆ ಅಂತ ಅಂದರೆ, ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನನ್ನ ಅಡುಗೆ ಬಗ್ಗೆ ನಾನೇ ಹೊಗಳ್ಕೊಂಬಲ್ಲ. ನಮ್ಮ ಪಲ್ಯ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇದಕ್ಕೆ ಏನಂತ ಕಡಿದು ಕ್ರಿಸ್ಪಿ ಗೋಬಿ ಪಲ್ಯ ಅಂತ ಹೆಸರಿಡುವ. ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸಿದ್ರೆ ನಮ್ಮ ಕ್ರಿಸ್ಪಿ ಗೋಬಿ ಪಲ್ಯ ರೆಡಿ ಆಗಿಬಿಡ್ತು. ಇವದೊಪ್ಪು ಅಂತ ಅನ್ಕೊಂಬೇಡಿ, ಇದು ನನ್ನ ಸ್ಟೈಲು. ರಾಗಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಬಂದಿತ್ತು. ಸಂಸಾರ ಸಂಸಾರ 3 ಹೊತ್ತು ಸಂಸಾರ, ಬೇಯಿಸೋದು ತಿನ್ನೋದು ಬಿಟ್ರೆ ಇಲ್ಲ ವ್ಯಾಪಾರ. ಮದುವೆಯಾದ ಮೇಲೆ ಬಾಳು ದಂಡಾನೆ ಅಥವಾ ಗಂಡಾನೆ ಅಂತ ಒಂದು ಗೊತ್ತಿಲ್ಲ. ಮದುವೆಯಾದ ಮೇಲೆ ಬಾಳು ಗಂಡಾನೆ ಇರ್ಬೇಕನ್ಸುತ್ತ ಮೇ ಬಿ. ಇದಕ್ಕೆ ನಾನು ಆಯಿಲ್ ಹಾಕೋದಿಲ್ಲ. ಇದಕ್ಕೆ ಚಪಾತಿ ಮಾಡಿದೆ, ಸ್ವಲ್ಪ ಇದು ಹಿಟ್ಟು ಕಲ್ಸತ್ತಿಗೆ ಆಯಿಲ್ ಹಾಕೊಂಡಿದ್ದೆ, ಇಷ್ಟಾದರೂ ಸಾಕಾಗ್ತದೆ. ಚಪಾತಿ ಈ ಥರ ಆಯಿತು. ಗೋಬಿ ಪಲ್ಯ ಓಕೆ. ನಾವು ಊಟ ಮಾಡ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್.